ಗ್ರಹಣ ಅನ್ನತಕ್ಕಂಥದ್ದು ಒಂದು ಸಹಜವಾದಂತಹ ಪ್ರಕ್ರಿಯೆ, ಆಕಾಶದಲ್ಲಿ ನಡೀತಕ್ಕಂಥದ್ದು ನಭೋಮಂಡಲದಲ್ಲಿ. ಇದಕ್ಕೆ ಯಾರು ಯಾವುದೇ ರೀತಿಯಲ್ಲಿ ಪರಿಣಾಮ ಉಂಟಾಗುವುದಿಲ್ಲ. ಗ್ರಹಣವನ್ನು ನೋಡ್ಬೋದು, ಗ್ರಹಣ ಸಮಯದಲ್ಲಿ ತಿನ್ಬೋದು, ಗ್ರಹಣ ಸಮಯದಲ್ಲಿ ಇನ್ನೇನು ಬೇಕಾದರೂ ಮಾಡ್ಬೋದು ಅನ್ನತಕ್ಕಂಥದ್ದು ಹೇಳುತ್ತೆ ಆಧುನಿಕ ವಿಜ್ಞಾನ. ಆದರೆ ನಮ್ಮ ಜ್ಯೋತಿಷ್ಯ ವಿಜ್ಞಾನ, ನಮ್ಮ ಶಾಸ್ತ್ರಗಳು ಏನು ಹೇಳುತ್ತೆ ಅದು ಕೂಡ ವೈಜ್ಞಾನಿಕವಾದಂಥ ಹಿನ್ನೆಲೆಯೇ ಇದೆ. ಯಾರು ಕೂಡ ಈ ಪ್ರಕೃತಿಯ ಮೇಲೆ ಗ್ರಹಣದ ಪರಿಣಾಮ ಏನು ಅನ್ನತಕ್ಕಂಥದ್ದನ್ನು ಅಧ್ಯಯನ ಮಾಡೋದಕ್ಕೆ ಹೋಗಿಲ್ಲ. ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿರ್ತಕ್ಕಂತಹ ಮನುಷ್ಯನ ಮೇಲೆ ಆ ಗ್ರಹಣ ಅಂದರೆ ಸೂರ್ಯ, ಚಂದ್ರ, ಭೂಮಿ ಒಂದೇ ನೆರಳಿನಲ್ಲಿ ಬಂದಾಗ, ಚಂದ್ರನ ಒಂದು ಭೂಮಿಯ ನೆರಳು ಚಂದ್ರನ ಮೇಲೆ ಬಿದ್ದಾಗ ಗ್ರಹಣ ಉಂಟಾಗುತ್ತೆ. ಅದು ರಾಹುಗ್ರಸ್ತವೋ ಕೇತುಗ್ರಸ್ತವೋ ಈ ರೀತಿಯಾದಂತಹ ಗ್ರಹಣದ ಒಂದು ವಿಚಾರ. ಅದರ ಒಂದು ಪರಿಣಾಮ ಭೂಮಿಯಲ್ಲಿರ್ತಕ್ಕಂತಹ ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ಯಾರಾದರೂ ಅಧ್ಯಯನವನ್ನು ಮಾಡಿ ಅದರ ಮನುಷ್ಯನ ಮೇಲೆ ಸಂಶೋಧನೆಯನ್ನು ಮಾಡಿ ಯಾರಾದರೂ ಹೇಳಿದ್ದಾರಾ? ಇಲ್ಲ. ಆ ಸಮಯದಲ್ಲಿ ಏನಾಗುತ್ತೆ, ಒಂದು ಕಾಸ್ಮಿಕ್ ಎನರ್ಜಿ ಅಂತೇಳಿ ಹೇಳ್ತಾರೆ, ಅದು ಮನುಷ್ಯನಲ್ಲಿ ಒಂದು ವೈರುಧ್ಯ ಅಂದರೆ ಹಲವು ರೀತಿಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.